ಸೊ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಆದ ಕಾರಣ ಉದ್ಘಾಟನೆಯನ್ನು ನಮ್ಮ ಲೋಕಸಭಾ ಸ್ಪೀಕರ್ ಇವತ್ತು ನೆರವೇರಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸ್ಟ್ಯಾಂಪ್ ಮೈ ಸ್ಟ್ಯಾಂಪ್ ಅನ್ನು ಇವತ್ತು ಚಾಲನೆ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಅತಿಥಿಗಳಿದ್ದಾರೆ. ನಾಳೆ ನಂತರ ನಮ್ಮ ತಾಜ್ ವೆಸ್ಟ್ ಎಂಡ್ ನಲ್ಲಿ 2 ದಿವಸಗಳ ಸಂಪೂರ್ಣವಾದ ಕಾನ್ಫರೆನ್ಸ್ ಬೆಳಗಿಂದ ಸಂಜೆ ತನಕ ಕೂಡ ಇವತ್ತು ಆ ಒಂದು ಚಿಂತನ ಮಂಥನ ಮತ್ತು ಚರ್ಚೆ ನಡೆಯಲಿಕ್ಕಿದೆ. ಬಹುಶಃ ಇವತ್ತು ಜನಸಾಮಾನ್ಯರ ಮತ್ತು ಅಪೇಕ್ಷೆ ಏನಿದೆ ಇದನ್ನು ನಾವು ಚರ್ಚೆ ಮತ್ತು ಸಮಸ್ಯೆಗಳ ಪರಿಹಾರ ಕಾಣುವುದರಲ್ಲಿ ಮತ್ತು ಜನರ ಅಪೇಕ್ಷೆಗಳನ್ನು ಹೇಗೆ ಪೂರೈಸಲಿಕ್ಕೆ ಏನು ಕ್ರಮ ಕೈಗೊಳ್ಳಬಹುದು ಅಂತ ಇದರ ಬಗ್ಗೆ ಈ ಥೀಮ್ನಲ್ಲಿ ಬಹುಶಃ ಈ ವರ್ಷದ ಆ ಒಂದು ಚರ್ಚೆ ನಡೀತಾ ಇದೆ. ಸಿಪಿಐ ಚರ್ಚೆ ಇದರಲ್ಲಿ ನಡೀತಾ ಇದೆ. ಯಾವುದು ಸಮ್ಮೇಳನ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿ ಇದಕ್ಕೆ ಒಂದು 8 ಮೆಂಬರ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಇದ್ದಾರೆ. ಅದರ ಬಗ್ಗೆ ಲೋಕಸಭಾ ಸ್ಪೀಕರ್ ಚೇರ್ಮನ್ ಇದ್ದಾರೆ. ಸೊ ಪ್ರತಿ ಸಲ ಸಿಪಿಎಂ ಮೀಟಿಂಗ್ ಆಗೋ ಮುಂಚೆ ಇವತ್ತು 2 ದಿವಸ ಹೇಗೆ ನಡೀಬೇಕು ಮತ್ತೆ ನೆಕ್ಸ್ಟ್ ಹೇಗಿದ್ದ ನಮಗೆ ತರಬೇಕು ಇದಕ್ಕೆ ಬೇಕಾಗುವಂತಹ ಚರ್ಚೆ ಇವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ನಡೀತಾರೆ. ಅಜೆಂಡಾ ಒಂದೇ ಅಜೆಂಡಾ ಅದು ನಾನು ಹೇಳಿದೆ ಅಲ್ಲ, ಜನರ ಮತ್ತು ಜನಪದ ಅಪೇಕ್ಷೆಗಳನ್ನು ಹೇಗೆ ಇವತ್ತು ಎಲ್ಲ ಸ್ಪೀಕರ್ಗಳು ಮತ್ತು ಡೆಪ್ಯೂಟಿ ಸ್ಪೀಕರ್ಗಳು ಚೇರ್ಮನ್ ಡೆಪ್ಯೂಟಿ ಚೇರ್ಮನ್ ಇರ್ತಾರೆ, ಅಧಿಕಾರಿಗಳು ಇರ್ತಾರೆ. ಯಾವುದು ಇವತ್ತು ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರೆ ಸಿಎಂ ನೇತೃತ್ವದಲ್ಲಿ ಎಲ್ಲರೂ ಕುರಿತು ಹೋಸ್ಟ್ ಮಾಡಿದ್ದಾರೆ. ಇದು ರಾಜ್ಯ ಪತ್ರಿಕಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.